ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಕೂಡ ಬಿರುಸಿನ ಪ್ರಚಾರವನ್ನ ಕೈಗೊಂಡಿದ್ದಾರೆ. ತಮ್ಮ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತಹ ಯಲಹಂಕ ನ್ಯೂ ಟೌನ್ನಲ್ಲಿ ಮೊನ್ನೆ ಕಾಂಗ್ರೆಸ್ ಅಭ್ಯರ್ಥಿ ಪ್ರಚಾರವನ್ನ ಕೈಗೊಂಡ್ರು. ಅವರಿಗೆ ಜನ ಕೂಡ ಅವರ ಕಾರ್ಯಕರ್ತರು ಕೂಡ ತುಂಬಾ ಒಳ್ಳೆ ರೆಸ್ಪಾನ್ಸ್ ಕೊಟ್ಟರು, ಅವ್ರನ್ನ ಸ್ವಾಗತಿಸಿದ್ರು. ನಾವು ಕೂಡ ಆ ಕ್ಷೇತ್ರಕ್ಕೆ ಹೋಗಿದ್ವಿ, ಅವ್ರೇನ್ ಮಾತಾಡಿದ್ರು ಅಂತ ಕೇಳೋಣ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ರಕ್ಷಾ ರಾಮಯ್ಯ ಅವರಿದ್ದಾರೆ. ಆಕ್ಚುಲಿ ತುಂಬಾ ಬ್ಯುಸಿ ಇದ್ರು, ಬಟ್ ಸ್ಟಿಲ್ ಅವ್ರನ್ನ ಹೋಲ್ಡ್ ಮಾಡಿ ನಿಲ್ಲಿಸಿ ಮಾತಾಡಿಸ್ತಾ ಇದ್ದೀನಿ ನಾನು. ನಮಸ್ಕಾರ. ಹೌ ಯು ಫೀಲಿಂಗ್? ಐ ಆಮ್ ವೆರಿ ಗುಡ್, ಥ್ಯಾಂಕ್ ಯು. ಓಕೆ, ಏನು ನಿಲ್ಲಿಸಿ ಮಾತಾಡಲಿಲ್ಲ. ವಿ ಆರ್ ಹ್ಯಾಪಿ ಟು ಸ್ಪೀಕ್ ವಿತ್ ಯು. ಮಾಧ್ಯಮ ಮಿತ್ರರು ನಮಗೆ, ಅಂಡ್ ಎಸ್ಪೆಷಲಿ ಯು ಗೈಸ್, ನ್ಯೂಸ್ ಫಸ್ಟ್ ಹಸ್ ಬೀನ್ ಎಕ್ಸ್ಟ್ರೀಮ್ಲಿ ಸಪೋರ್ಟಿವ್. ಎಲ್ಲ ನಮ್ಮ ಹಳೆ ಟೀಮ್ ಎಲ್ಲ ಇದ್ದಾರೆ. ವಿ ವೆರಿ ಹ್ಯಾಪಿ. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್. ಸೊ ಹೇಗೆ ನಡೀತಾ ಇದೆ ಪ್ರಚಾರ? ಬಹಳ ಬಿರ್ಸಾಗಿ ನಡೀತಾ ಇದೆ. ಬೆಳಗ್ಗೆ 6 ಗಂಟೆಯಿಂದ ಶುರು ಮಾಡಿದ್ದೀವಿ. ಕೆಲವು ಪಾರ್ಕ್ಗಳು, ಲೇಕ್ಗಳು, ಇಲ್ಲಿ ಬಹಳಷ್ಟು ನಮ್ಮ ಜನ, ತೊಂದರೆ ಇರುವಂತ ಜನ ಇದ್ದಾರೆ ಇಲ್ಲೆಲ್ಲ. ಸೊ ನಾವು ಅದನ್ನ ನೋಡ್ಕೊಂಡು ಜನರಿಗೆ ಏನಾಗಬೇಕು ಅನುಕೂಲವಾಗುವಂತ ಕೆಲಸಗಳು ನಾವು ಮಾಡ್ಕೊಂಡು ಬರ್ತಾ ಇದೀವಿ. ಯಾಕೆ ಈ ಕ್ಷೇತ್ರನೇ ಬೇಕು? ಇದು ಯಾಕೆ ಯಲಹಂಕ ಅಂತನಾ? ಇಲ್ಲ, ಯಾಕೆ ಚಿಕ್ಕಬಳ್ಳಾಪುರ? ಎಸ್, ಬಹಳಷ್ಟು ಹಳೆ ನಮ್ಮ ಒಡನಾಟ ಚಿಕ್ಕಬಳ್ಳಾಪುರ ಜನತೆ ಜೊತೆ ಇದೆ. ನಾವು ಮಾಡಿದ ಕಾರ್ಯಕ್ರಮಗಳು, ನಮ್ಮ ತೋಟದ ಮನೆ ಇರ್ಬೋದು, ನಮ್ಮ ಆಕ್ಚುಲಿ ನಮ್ಮ ಫ್ಯಾಮಿಲಿಯವ್ರ ಮನೆಗಳಿರ್ಬೋದು, ಫ್ರೆಂಡ್ಸ್ ಇರ್ಬೋದು, ಎಲ್ಲ ದೇವನಹಳ್ಳಿ, ಚಿಕ್ಕಬಳ್ಳಾಪುರ, ಕೋಲಾರ, ಬಹಳಷ್ಟು ಕಡೆ ಇದೆ. ಸೊ ಅದಕ್ಕೆ ನಮ್ಮ ಯುವಕರೆಲ್ಲ ಇಲ್ಲ, ನಮ್ಗೆ ಬರಲೇಬೇಕು, ನೀವು ಇಲ್ಲಿಂದ ಸ್ಪಂದಿಸಬೇಕು. ಬಹಳಷ್ಟು ನಮ್ಮ ಹಾಸ್ಪಿಟ್ಲಿಂದ, ನಮ್ಮ ಕಾಲೇಜ್ಗಳಿಂದ ಪೇಷಂಟ್ಗಳಿರ್ಬೋದು, ಬಹಳಷ್ಟು ಜನ ನಮ್ಮ ಹಾಸ್ಪಿಟ್ಲಿಗೆ ಬಂದ ಭಾಗದಿಂದ, ಪರ್ಟಿಕ್ಯುಲರ್ಲಿ ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ. ಅದಕ್ಕೆ ಚಿಕ್ಕಬಳ್ಳಾಪುರ ಯುವಕರು ಕರೆದ್ರು, ಬರ್ಬೇಕು ನೀವು, ಇರ್ಬೇಕು ನೀವು, ಯುವಕರಿಗೆ ಶಕ್ತಿ ತುಂಬಬೇಕು ಅಂತ ಹೇಳಿದಾಗ ನಾನು ನಮ್ಮ ಪಾರ್ಟಿಗೆ ರಿಕ್ವೆಸ್ಟ್ ಮಾಡಿ ಪಾರ್ಟಿಯಿಂದ ಅದು ಡಿಸಿಷನ್ ಆಯ್ತು. ಓಕೆ ಓಕೆ, ಸೊ ನೀವು ಯೂತ್ ಪ್ರೆಸಿಡೆಂಟ್ ಆಗಿದ್ರಿ ಒಂದು ಸ್ವಲ್ಪ ದಿನ, ಮತ್ತೆ ಎಲ್ಲಿ ಹೋದ್ರು ರಕ್ಷಾ ರಾಮಯ್ಯ ಅನ್ನುವಂತಹ ಕ್ವಶನ್ಸ್ಗಳು ಮೂಡ್ತಾ ಇತ್ತು. ಸಡನ್ಲಿ ಲೋಕಸಭಾ ಎಲೆಕ್ಷನ್ ಬರುತ್ತೆ. ಪ್ರಶ್ನೆ, ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಟೈಮ್ ಆದ್ಮೇಲೆ ನನಗೆ ನ್ಯಾಷನಲ್ ಜನರಲ್ ಸೆಕ್ರೆಟರಿ ಮಾಡಿ ತೆಲಂಗಾಣ, ಆಂಧ್ರ ಅಲ್ಲಿ ಸ್ವಲ್ಪ ಇನ್ಚಾರ್ಜ್ ಕೊಟ್ಟಿದ್ರು. ಅವಾಗ ಎಲೆಕ್ಷನ್ ತೆಲಂಗಾಣ ಬಂತು, ಅಲ್ಲಿ ಬಿರ್ಸಾಗಿ ಅಲ್ಲೂ ಪ್ರಚಾರ ಮಾಡಿದ್ವಿ ಪಕ್ಷದ ಪರವಾಗಿ. ಆಮೇಲೆ ಆಂಧ್ರ ಅಲ್ಲಿ ಸ್ವಲ್ಪ ಪಾರ್ಟಿ ಲೋ ಆಗಿತ್ತು, ಅಲ್ಲಿ ಪಕ್ಷ ಕಟ್ಟುವ ಕೆಲಸ ಮಾಡಿದೀವಿ. ಈ ಸಲ ಯುವ ಕಾಂಗ್ರೆಸ್ ಇಂದ ಆಂಧ್ರ ಅಲ್ಲಿ ಇವಾಗ ಆಲ್ಮೋಸ್ಟ್ ಒಂದು 5-6 ಸೀಟ್ಗಳು ಕೊಟ್ಟಿದ್ದಾರೆ ನಮಗೆ. ಸೊ ನಮ್ ನಿರಂತರವಾದ ಕೆಲಸ ನಡೀತಾ ಇದೆ. ಆಮೇಲೆ ಲೋಕಸಭಾ ನಮ್ ಜನರಲ್ ಎಲೆಕ್ಷನ್ ಬಂತು, ಅದು ಸತತವಾಗಿ ಕಾರ್ಯಕ್ರಮಗಳು ಮಾಡಿ ಚಿಕ್ಕಬಳ್ಳಾಪುರ ಕ್ಷೇತ್ರ ಒಂದೇ ಅಲ್ಲ, ಬಹಳಷ್ಟು ಕ್ಷೇತ್ರಗಳಲ್ಲಿ ಕೆಲಸ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಗೆಲ್ಲುವಂತ ವಾತಾವರಣ ಬಂದು ನಾವು ಗೆಲ್ಲುವಂತ ಸಾಧಿಸಿದ್ವಿ. ಜನ ಹೇಗೆ ರಿಸೀವ್ ಮಾಡ್ಕೊಳ್ತಿದ್ದಾರೆ ನಿಮ್ಗೆ? ಅದು ಜನರ ಪ್ರೀತಿ ವಿಶ್ವಾಸ, ಅದಕ್ಕೇನ್ ಬೆಲೆ ಕಟ್ಟಂಗಿಲ್ಲ ನಾವು. ಯಾಕಂದ್ರೆ ಇವತ್ತು ಬೆಳಿಗ್ಗೆ ಬೇರೆ ಯಲಹಂಕದಲ್ಲಿ ಮಾಡಿದಾಗ ಸಾವಿರಾರು ಜನ, ಯಲಹಂಕಲ್ಲಿ ಅಂತ ಸಿಚುವೇಶನ್ ಇಲ್ಲ, ಸಾವಿರಾರು ಜನ ಬಂದು ಆಶೀರ್ವದಿಸಿ, ಹಿರಿಯರು, ಕಿರಿಯರು, ಮಹಿಳೆಯರು ಎಲ್ಲರೂ ಎಲ್ಲ ಅದನ್ನ ಮಾಡ್ಕೊಂಡು ಒಂದು ಶಕ್ತಿ ತುಂಬುವಂತ ಕೆಲಸ ನಮ್ಮ ಯುವಕರು ಮಾಡ್ತಾರೆ ನಮ್ಮ ದೇಶದಲ್ಲಿ. ಓಕೆ ಓಕೆ, ಸೊ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಿಮ್ಮ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ, ಬಟ್ ಸ್ಟಿಲ್ ಇನ್ನು ಚಿಕ್ಕಬಳ್ಳಾಪುರ ಭಾಗದ, ಗ್ರಾಮೀಣ ಭಾಗದ ತುಂಬಾ ಜನ ಕೆಲಸ ಮಾಡಬೇಕು ಅಂತಂದ್ರೆ ಬೆಂಗಳೂರನ್ನ ಹುಡುಕೊಂಡು ಬರ್ತಾರೆ, ಬೆಂಗಳೂರಲ್ಲೇ ಬಂದವ್ರು ಕೆಲಸ ಮಾಡುವಂತ ಅನಿವಾರ್ಯತೆ ಇದೆ. ಸೊ ನೀವು ಇನ್ ಕೇಸ್ MP ಆದ್ರೆ ಈ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಏನ್ ಮಾಡ್ಬೇಕು ಅನ್ನೋ ಪ್ಲಾನ್ಸ್ ಹೊಂದಿದ್ದೀರಿ? ನಾವು ಮೊನ್ನೆ ಬೇರೆ ನಾವು ಸತತವಾಗಿ ಬಹಳಷ್ಟು ಈ ಜಾಬ್ ಮೇಳಗಳು, ಜಾಬ್ ಸ್ಕಿಲ್ ಮೇಳಗಳು ಇವೆಲ್ಲ ಮಾಡ್ಕೊಂಡ್ ಬಂದಿದೀವಿ. ಯುವಕರು ಇವಾಗ ಕೆಲಸ ಇಲ್ದಿರ ಬಹಳಷ್ಟು ತೊಂದರೆಗಳಾಗಿದ್ದಾರೆ. ನಾವು ಮೊನ್ನೆ ಒಂದು 2 ತಿಂಗಳಾಗೋ ನಾವು ಒಂದು ಚಿಕ್ಕಬಳ್ಳಾಪುರ ಮಾಡಿದಾಗ ಒಂದು ಆಲ್ಮೋಸ್ಟ್ 1900 ಮಕ್ಕಳಿಗೆ ಕೆಲಸಗಳು ಕೊಡ್ಸಕ್ ಕೆಲಸ ಮಾಡಿದ್ವಿ. ಸೊ ಅದನ್ನ ಎಂಪವರ್ಮೆಂಟ್, ಸ್ಕಿಲ್ ಡೆವಲಪ್ಮೆಂಟ್ ಮಾಡಿದಾಗ ಇವಾಗೆಲ್ಲ ಒಂದು ಅವಕಾಶ ಸಿಗುತ್ತೆ ಅವ್ರಿಗೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದಿ ವೆರಿ ಬೆಸ್ಟ್ ರಕ್ಷಾ ಅವರೇ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ರಕ್ಷಾ ರಾಮಯ್ಯ ಅವರ ಮಾತು. ಸೊ ಕಾಂಗ್ರೆಸ್ನ ಯೋಜನೆಗಳಾಗಿರಬಹುದು, ಕಾಂಗ್ರೆಸ್ನ ಗ್ಯಾರಂಟಿಗಳಾಗಿರಬಹುದು, ಮತ್ತು ಅವರು ಹಾಕಿಕೊಂಡಿರುವಂತಹ ಒಂದಿಷ್ಟು ಯೋಜನೆ ಅದನ್ನ ಸಾಕಾರಗೊಳಿಸಬೇಕು ಅಂತ ಅನ್ಕೊಂಡಿರುವಂತಹ ರೀತಿ, ಸೊ ಇದೆಲ್ಲವೂ ಕೂಡ ನನಗೆ ಮತದಾರರು ಮತ ಹಾಕುವತ್ತ ಸೆಳೆಯುತ್ತೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಹೊಸಕೋಟೆ ಜೊತೆ ಸಬಾ ಹಕೀಂ, ನ್ಯೂಸ್ ಫಸ್ಟ್, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.